ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪ್ರಿಯ ವೀಕ್ಷಕರೇ, 2026 ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ವರ್ಷ ಹೊಸ ಹರುಷ, ಸಂತೋಷ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖಕರವಾದ ನೆಮ್ಮದಿಯ ಜೀವನ ಕೊಡಲಿ ಅಂತ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಪರಾಭವನಾಮ ಸಂವತ್ಸರದ ದ್ವಾದಶ ರಾಶಿಯ ಫಲಾಫಲಗಳು. ದ್ವಾದಶ ರಾಶಿಯ ಫಲ ಹೇಳುವುದಕ್ಕೆ ಮುಂಚೆ ಗೋಚಾರದಲ್ಲಿ ಆಗುವ ಬದಲಾವಣೆ ಅಂದರೆ ಬ್ರಹ್ಮಾಂಡದಲ್ಲಿ ಆಗುವ ಗ್ರಹಗತಿಗಳ ಸಂಚಾರ, ಯಾವ ಯಾವ ಗ್ರಹಗಳು ಎಲ್ಲಿಯವರೆಗೆ ಯಾವ ಸ್ಥಳದಲ್ಲಿ ಕುಳಿತಿರುತ್ತದೆ ಹಾಗೂ ಮನೆ ಬದಲಾವಣೆಯಿಂದ ಮಾಡಿರುವುದರಿಂದ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸ್ಥಳ ಬದಲಾವಣೆಯಿಂದ ಯಾವ ನಕ್ಷತ್ರಕ್ಕೆ ಒಳ್ಳೆಯದು, ಯಾವ ನಕ್ಷತ್ರಕ್ಕೆ ಕೆಟ್ಟದಾದ ಪರಿಣಾಮ ಬೀರುತ್ತದೆ ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಪರಾಭವ ನಾಮ ಸಂವತ್ಸರವು ಗುರುವಾರದಿಂದ ಪ್ರಾರಂಭವಾಗ್ತಾ ಇದೆ. ಗುರುವಾರ 19ನೇ ತಾರೀಕು. ಆವತ್ತಿನ ಗೋಚಾರ ಫಲ ಹೇಗಿದೆ ಅಂದರೆ, ಮೇಷರಾಶಿಯಲ್ಲಿ ಶುಕ್ರ ಭಗವಾನರು, ಮಿಥುನ ರಾಶಿಯಲ್ಲಿ ಗುರು ಭಗವಾನರು, ಸಿಂಹ ರಾಶಿಯಲ್ಲಿ ಕೇತು ಭಗವಾನರು, ಕನ್ಯಾ ರಾಶಿಯಲ್ಲಿ ಚಂದ್ರ ಭಗವಾನರು, ಕುಂಭರಾಶಿಯಲ್ಲಿ ಬುಧ ಮತ್ತೆ ರಾಹು ಭಗವಾನರು, ಮೀನರಾಶಿಯಲ್ಲಿ ಶನಿ ಭಗವಾನರು, ರವಿ ಮತ್ತೆ ಕುಜ ಭಗವಾನರು ಗೋಚಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಅಧಿಪತಿ ಬಂದ್ಬಿಟ್ಟು ಮಂಗಳ ಗ್ರಹ, ಕುಜಗ್ರಹ ಅಂತ ಕರಿತೀವಿ. ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ 3 ನಕ್ಷತ್ರಗಳು ಬರುತ್ತದೆ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ಅಶ್ವಿನಿ ನಕ್ಷತ್ರಕ್ಕೆ ಚು, ಚೆ, ಚೋ, ಲ ಎಂಬ ಅಕ್ಷರಗಳು, ಭರಣಿ ನಕ್ಷತ್ರಕ್ಕೆ ಲಿ, ಲು, ಲೇ, ಲೋ ಎಂಬ ಅಕ್ಷರಗಳು, ಕೃತಿಕಾ ನಕ್ಷತ್ರಕ್ಕೆ ಆ ಎಂಬ ಅಕ್ಷರಗಳು ಬರುತ್ತದೆ. ಮೇಷರಾಶಿಯ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ಗೌರವ 4, ಅಗೌರವ 2, ಸುಖ 6, ದುಃಖ 3. ಮೊಟ್ಟಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಹೊಂದುತ್ತಾರೆ? ಮೇಷರಾಶಿಯ ಮೇಲೆ ಗ್ರಹಗತಿಗಳ ಪ್ರಭಾವ ಹೇಗಿರಲಿದೆ? ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಏನೆಲ್ಲ ಬದಲಾವಣೆ ಆಗಲಿದೆ? ಯಾವ ಕ್ಷೇತ್ರದಲ್ಲಿ ಶುಭ, ಯಾವ ಕೆಲಸದಲ್ಲಿ ಅಶುಭವಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ಕೊಡಲು ಪ್ರಯತ್ನಿಸುತ್ತೇನೆ. 2026ರಿಂದ 2027ರ ಮಧ್ಯಭಾಗದಲ್ಲಿ ಅಂದರೆ ಜೂನ್ ತಿಂಗಳ ನಂತರ ಆದಾಯ ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಪಡೆಯುತ್ತೀರಾ. ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸಿಗಲಿದೆ. ಉತ್ತಮ ಅವಕಾಶವು ಪ್ರಾಪ್ತಿಯಾಗುತ್ತದೆ. 7.5 ವರ್ಷ ಸಾಡೆಸಾತಿಯ ಪ್ರಭಾವದಿಂದ ಅಧಿಕವಾದ ಖರ್ಚು ಸಂಭವಿಸುತ್ತದೆ. ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ವಾಹನ ಅಪಘಾತ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಆದಷ್ಟು ವಾಹನ ಚಾಲನೆ ಬಗ್ಗೆ ಹೆಚ್ಚಿನ ನಿಯಂತ್ರಣವಿರಲಿ. ಆದಷ್ಟು ಸಾಲ ಕೊಡುವುದು ಹಾಗೂ ಸಾಲ ತೆಗೆದುಕೊಳ್ಳುವುದರ ಬಗ್ಗೆ ಸ್ವಲ್ಪ ಗಮನವಿರಲಿ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್, ಕಚೇರಿಗಳಿಗೆ ತುಂಬಾ ಓಡಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬರುತ್ತದೆ. ಗೋಚಾರದಲ್ಲಿ ರಾಶಿಯಿಂದ ದ್ವಿತೀಯಾಧಿಪತಿ ಶುಕ್ರನಿರುವುದರಿಂದ ಹಾಗೂ ದ್ವಿತೀಯಾಧಿಪತಿಯು ಶುಕ್ರನೇ ಆಗಿರುವುದರಿಂದ 5 ಮತ್ತು 9ನೇ ಅಧಿಪತಿ ಸೂರ್ಯ ಗುರುವಿನ ಸ್ನೇಹ ಸಂಬಂಧದಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತದೆ. ಹೈಯರ್ ಎಜುಕೇಶನ್ ಮಾಡುವವರಿಗೆ ಗೌರ್ಮೆಂಟ್ ಜಾಬ್ ಸಂಬಂಧಪಟ್ಟಿರ್ತಕ್ಕಂತಹ UPSC, KPSC ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭ ಫಲ ಸಿಗುತ್ತದೆ. ದಶಮಾಧಿಪತಿಯು ಹಾಗೂ ಕರ್ಮಕಾರಕನು ಶನಿಯೇ ಆಗಿರುವುದರಿಂದ 10ನೇ ಮನೆಯಲ್ಲಿ ಶನಿ ಇರುವುದರಿಂದ ಹೌಸ್ ಆಫ್ ಜಾಬ್ ಎಂದು ಕರೀತೀವಿ. ವಿದೇಶಿ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಪ್ರಗತಿ ಸಿಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗ ಬರುತ್ತದೆ. ಉದ್ಯೋಗ ಪ್ರಯತ್ನ ಮಾಡುವವರಿಗೆ ಒಳ್ಳೆಯ ಅಧಿಕಾರ ಕೆಲಸ ಸಿಗುತ್ತದೆ. ಮೇಷರಾಶಿ ಅಧಿಪತಿ ಕುಜ, ವ್ಯಾಪಾರಕ್ಕೆ ಅಧಿಪತಿ ಬುಧಗ್ರಹ, ಸಪ್ತಮಾಧಿಪತಿ ಶುಕ್ರನ ಸಂಚಾರದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಬರುವುದಿಲ್ಲ ಹಾಗೂ ಹೊಸ ಹೂಡಿಕೆಗಳಿಗೆ ಈ ಸಮಯ ಒಳ್ಳೆಯದಾಗಿದೆ. ಹೊಸ ವ್ಯಾಪಾರ ಕೂಡ ಮಾಡಬಹುದಾಗಿದೆ. 7.5 ವರ್ಷ ಶನಿಕಾಟ ಇರುವುದರಿಂದ ಸಾಡೆಸಾತಿಯಲ್ಲಿ ಮೊದಲ 2.5 ವರ್ಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಣ್ಣು, ಕಿವಿ, ಮೂಗು ಹಾಗೂ ಗಂಟಲ ಸಮಸ್ಯೆ ಬರುತ್ತದೆ. ಪ್ರಥಮಾರ್ಧ, ದ್ವಿತೀಯಾರ್ಧ, ತೃತೀಯಾರ್ಧ ಅಂತ ಕರಿತೀವಿ.
ಈ ಪ್ರಥಮಾರ್ಧ ಅಂದ್ರೆ ಮೊದಲನೇ 2.5 ವರ್ಷ ಇದು ತಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆ ಬರುತ್ತದೆ. ದ್ವಿತೀಯಾರ್ಧ ಅಂದ್ರೆ 2.5 ವರ್ಷ, ಎರಡನೇ 2 ವರ್ಷವಾಗಿರ್ತಕ್ಕಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಬರುತ್ತದೆ. ಮೂರನೇ 2.5 ವರ್ಷವಾಗಿರ್ತಕ್ಕಂಥ ತೃತೀಯಾರ್ಥದಲ್ಲಿ ಕಾಲುಗಳಿಗೆ ಮೊಣಕಾಲುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಬರುತ್ತದೆ. ಗಂಟಲ ಸಮಸ್ಯೆ ಬರುತ್ತದೆ ಮೊದಲನೇ 2.5 ವರ್ಷದಲ್ಲಿ. ಹುಷಾರಾಗಿ ಆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಿಕಾಷನ್ ನ ತೆಗೆದುಕೊಳ್ಳಿ. ಹಾಗೂ ಹಣಕಾಸಿನಲ್ಲಿ ಸಾಧಾರಣವಾಗಿರ್ತಕ್ಕಂಥ ಪ್ರಗತಿ ಸಿಗುತ್ತದೆ. ಪರಸ್ಥಳವಾಸ, ನಿಂದನೆಗಳು ಹೆಚ್ಚಾಗುತ್ತದೆ. ಹೆಚ್ಚಿನ ಪ್ರಗತಿಗಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ ಮಾಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ.